ರಾಶಿಕಾ ಹೋದ್ರೆ ಚೆನ್ನಾಗಿರುತ್ತೆ. ರಾಶಿಕಾ ಮೀಡಿಯಾ ಅವರಲ್ಲ ಜಾನ್ವಿ ಶಿವರಾಜ್ ಧನುಷ್ ಮೇನ್ ಥಿಂಗ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅವರು. ಸುಮ್ನೆ ಜಗಳ ಮಾಡ್ತಾ ಇದಾರೆ. ಅಶ್ವಿನಿ ಮ್ಯಾಮ್ ಹತ್ರ ಆಗ್ಲಿ ಎಲ್ಲರ ಹತ್ರನು ಸುಮ್ನೆ ಹೋಗಿ ಗಾಸಿಪ್ಸ್ ಮಾಡ್ತಾ ಇದಾರೆ ಅಷ್ಟೇ. ಅದ್ ಬಿಟ್ರೆ ಮನೇಲಿ ಏನು ಮಾಡ್ತಾ ಇಲ್ಲ. ಫುಲ್ಲು ಒಂಥರ ಡಬಲ್ ಗೇಮ್ ಜಾಸ್ತಿ ಆಡ್ತಾರೆ. ನಮ್ಗೆ ಇಷ್ಟ ಆಗಲ್ಲ. ಟಾಸ್ಕ್ ಅಷ್ಟೇ ಆಡ್ತಾರೆ, ಬೇರೆ ಯಾವ್ದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಇನ್ವಾಲ್ವ್ ಆಗಲ್ಲ. ಬರೀ ಟಾಸ್ಕ್ ಅಂತಂದ್ರೆ ಅದು ಅಷ್ಟೇ ಆಡ್ತಾರೆ, ಬೇರೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಲ್ಲ. ಗಿಲ್ಲಿ ಇಷ್ಟ. ಗಿಲ್ಲಿ ಅವ್ರು ತುಂಬಾ ಇಷ್ಟ ಆಗ್ತಾರೆ. ನಮ್ಗೆ ಗಿಲ್ಲಿ ಇಷ್ಟ. ಗಿಲ್ಲಿ ಓಪನ್ ಆಗಿರ್ಬೇಕು, ಒಂಥರ ಏನೇ ಇದ್ರು ಅಲ್ಲಿಂದ ಅಲ್ಲಿಗೆ ಹೇಳೋದು, ಕಾಮಿಡಿಯಾಗಿ ಹೇಳ್ತಾನ, ಅವ್ನ್ ವೇಲ್ ಅವ್ನು ಹೇಳ್ತಾನೆ. ಯಾಕಂದ್ರೆ ಅವನ್ನ ಯಾರು ಮುಟ್ಟಕ್ಕೂ ಆಗಲ್ಲ, ಆ ತರ ಇದ್ದಾನೆ ಅವ್ನು ಆರಾಮಾಗಿ. ಎಲ್ಲೂ ಟ್ರಿಗರ್ ಆಗಲ್ಲ, ಬೇಕಾದ ಕಡೆ ಎಷ್ಟು ಟ್ರಿಗರ್ ಆಗ್ಬೇಕು ಅಷ್ಟೇ ಟ್ರಿಗರ್ ಆಗಂಗ ಆಡ್ತಾನ ಅವನು. ಅದಕ್ಕೆ ಮೊನ್ನೆ ತುಂಬಾ ಎಲ್ಲರನ್ನು ತುಂಬಾ ನಗಿಸ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಗಿಲ್ಲಿ ಅಂದ್ರೆ ಸೈಕು ಸಖತ್ತಾಗಿ ಮಾಡ್ತವ್ರೆ. ಈ ಗೆಲ್ಲಿ ಅಂತ ಆಸೆ ಪಡ್ತಾ ಇದೀನಿ. ಕಾಮಿಡಿ ಮಾಡ್ತಾನೆ, ಎಲ್ಲರ ಜೊತೆ ಚೆನ್ನಾಗಿರ್ತಾನೆ, ಅದ್ರ ಸಲ ಗಿಲ್ಲಿ. ಗಿಲ್ಲಿ ಇಷ್ಟ. ಎಂಟರ್ಟೈನ್ಮೆಂಟ್ ಇದೆ, ಅದೇ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ ಅಲ್ವಾ ಜನರು ಕೇಳೋದು. ಸೊ ಎಂಟರ್ಟೈನ್ಮೆಂಟ್ ಇದೆ, ಗೆಲ್ತಾನೆ ಅನ್ಸುತ್ತೆ. ಟಾಸ್ಕ್ ಕೂಡ ಓವರ್ ಎಂಟರ್ಟೈನ್ಮೆಂಟ್ ಅಂತ ಅನ್ಸಲ್ಲ. ಅವನಿಗೂ ಟಾಂಟ್ ಮಾಡ್ತಾನೆ, ಸೊ ಅವನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಜೋಕ್ ವೈಸ್ ಅಲ್ಲೇ ಅವರಿಗೂ ಟಾಂಟ್ ಕೊಡ್ತಾನೆ. ಯಾರು ಇಷ್ಟ ಇಲ್ಲ? ರಿಷಾ ಇಷ್ಟ ಇಲ್ಲ, ರಾಶಿಕಾನು ಇಷ್ಟ ಇಲ್ಲ, ಮೋಸ್ಟ್ಲಿ ರಿಷಾ ಇಷ್ಟ ಇಲ್ಲ. ರಿಷಾ ಆಗ್ಬೇಕಿತ್ತು, ಬಟ್ ಅವಳು ಇವಾಗ ಎಲಿಮಿನೇಷನ್ ಇಲ್ಲದೆ ಇರೋದ್ರಿಂದ ರಾಶಿಕಾ ಇದ್ರೆ ವೀಕ್ ಆಗ್ತಾರೆ ಅನ್ನೋದಕ್ಕಿಂತ ಪರವಾಗಿಲ್ಲ. ಇವಾಗ ಅವ್ರ ಗೇಮ್ ಅವ್ರು ಆಡ್ತಿದ್ದಾರೆ. ಇವಾಗ 2 ಡೇಸಿಂದ ನೋಡ್ತಿರೋ ಪ್ರಕಾರ ಅವ್ರ ಗೇಮ್ ಅವ್ರು ಆಡ್ತಿದ್ದಾರೆ. ಸೊ ಅವ್ರು ಚೆನ್ನಾಗಿ ಆಡ್ತಾರೆ ಅನ್ಸುತ್ತೆ. ಅವಳು ಹೋದ್ಮೇಲೆ ಇನ್ನೂ ಸೂರಜ್ ಇನ್ನೂ ಇಂಪ್ರೂವ್ಮೆಂಟ್ ಕಾಣುತ್ತೆ ಅಂತ ಅನಿಸ್ತಾ ಇದೆ. ಓವರ್ ಆಲ್ ಈ ಸೀಸನ್ ಅಂದರೆ ಅದೇ ಗಿಲ್ಲಿಯಿಂದನೇ ಲೈಕ್ ಇಟ್ಸ್ ವೆರಿ ಎಂಟರ್ಟೈನ್ಮೆಂಟ್ ಈ ಸೀಸನ್ನು ತಗೊಳಂಗಿದ್ರೆ. ಗಿಲ್ಲಿ, ಕಾವ್ಯ, ರಘು, ಸೂರಜ್ ಇವರೆಲ್ಲ ಇಷ್ಟ ಆಗ್ತಾರೆ. ಅಂದ್ರೆ ಕಾಣಿಸ್ಕೊಂತಿರೋದು ಅವ್ರ ಒಬ್ರೇನೆ, ಬೇರೆಯವ್ರಿಗೆ ಕಂಪೇರಿಟಿವ್ಲಿ ಕಾಣಿಸ್ಕೊತಿರೋದು ಅವ್ರ ಒಬ್ರೆ. ಅದೇ ಎಂಟರ್ಟೈನ್ಮೆಂಟ್ ಫ್ಯಾಕ್ಟು ಇರಬೇಕು, ಎಲ್ಲಾನು ಮಿಕ್ಸ್ ಆಗಿರ್ಬೇಕು. ನನ್ನ ಪ್ರಕಾರ ಗಿಲ್ಲಿ ಎಂಟರ್ಟೈನ್ಮೆಂಟು ಇದೆ, ಟಾಸ್ಕು ಇದೆ, ಎಲ್ಲರ ಜೊತೆನೂ ಚೆನ್ನಾಗಿದ್ದಾರೆ ಅಂತ. ಐ ಥಿಂಕ್ ಕಾವ್ಯ, ರಘು, ಸೂರಜ್, ಧನುಷ್ ಅಂದರೆ ಇನ್ನೂ ಇನ್ವಾಲ್ವ್ ಆಗಬೇಕು. ಬಟ್ ಕಂಪೇರಿಟಿವ್ಲಿ ಓಕೆ, ಗಿಲ್ಲಿಗೆ ಐ ಥಿಂಕ್ ಯಾರು ಆ ಥರ ಕೊಡಲ್ಲ ಅನಿಸುತ್ತೆ. ಬಟ್ ಗಿಲ್ಲಿನೇ ಗೆಲ್ಬೇಕಷ್ಟೇ. ನಾಮಿನೇಷನ್ ಅಲ್ಲಿ ಇವಾಗ ಗಿಲ್ಲಿನೂ ಇದ್ದಾರೆ, ಕಾವ್ಯ ಅವರು ಇದ್ದಾರೆ, ಒಂದಷ್ಟು ಜನ 12 ಜನ ಏನೋ ಈ ಸಲ ಈ ವೀಕಲ್ಲಿ ಇದ್ದಾರೆ. ಸೊ ಯಾರು ಹೋದ್ರೆ ತುಂಬಾ ಬೇಜಾರಾಗುತ್ತೆ? ಗಿಲ್ಲಿ, ಕಾವ್ಯ ಇಬ್ರು ಹೋದ್ರೆ ಬೇಜಾರು ಹೋಗಲ್ಲ. ಸ್ವಲ್ಪ ಹೋದ್ರೆ ಬೇಜಾರಾಗುತ್ತೆ ನಂಗಿದ್ರೆ. ಅದೇ ಇಲ್ಲ ಏನೋ ಬೇಜಾರಾಗಲ್ಲ. ಅಶ್ವಿನಿ ಅವರು ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ರೀಸನ್ ಇಲ್ದಿರ ಜಗಳಕ್ಕೆ ಇನ್ವಾಲ್ವ್ ಆಗ್ತಾರೆ. 2 ಮೆಂಬರ್ಸ್ ಇದ್ರೆ 2 ಮೆಂಬರ್ಸ್ಗೆ ಮಾತ್ರ ಇರಬೇಕು. ಅವ್ರು ಸುಮ್ಮನೆ ಥರ್ಡ್ ಪರ್ಸನ್ ಆಗಿ ಒಳಗಡೆ ಇನ್ವಾಲ್ವ್ ಆಗಿ ಹೋಗ್ತಾರೆ. ಅದಕ್ಕೆ ಇಷ್ಟ ಇಲ್ಲ. ಈ ಸೀಸನ್ ಅಲ್ಲಿ ಒಂದು ಹುಡುಗಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಅದು ಫಸ್ಟಿಗೆ ಕಾವ್ಯ ಅಲ್ಲ, ಇವರು ಅಶ್ವಿನಿ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ರು. ಈ ಸಲ ವಿನ್ ಆದ್ರೆ ಅವ್ರು ಆಗ್ಬೋದು ಅಂತ ಹೇಳಿದ್ರೆ ನಿಮ್ಗೆ ಅನ್ಸಿದ್ಯಾ ಆ ಥರ? ಇಲ್ಲ ವಿನ್ ಎಲ್ಲ ಆಗಲ್ಲ. ಬೇಕಾದ್ರೆ ಮೇ ಬಿ ಒಂದು ಟಾಪ್ 6 ಟಾಪ್ 7 ಆ ಥರ 6 ಅಲ್ಲಿ ಬರ್ಬೋದು ಅಷ್ಟೇ. ಇಲ್ಲ ಅಷ್ಟು ಕೆಪಾಸಿಟಿ ಇಲ್ಲ. ಕೆಪಾಸಿಟಿ ಅನ್ನೋದಕ್ಕಿಂತ ಅವ್ರು ಸುಮ್ಮನೆ ಜಗಳ ಮಾಡ್ಕೊಂಡು ಇರಿಟೇಷನ್ ಮಾಡ್ಕೊತಿದ್ದಾರೆ ಅಷ್ಟೇ, ಬಿಟ್ಟು ಗೆಲ್ಲೋದೆಲ್ಲ ಇಲ್ಲ. ನಿಮ್ಗೆ ಯಾರು ಹೋದ್ರೆ ಬೇಜಾರು? ನನಗೆ ಗಿಲ್ಲಿ, ಕಾವ್ಯ ಇವರೆಲ್ಲ ಹೋದ್ರೆ ಬೇಜಾರಾಗುತ್ತೆ. ಧನುಷ್ ಹೋದ್ರೂ ಬೇಜಾರಾಗುತ್ತೆ. ಆ್ಯಕ್ಚುಲಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಅವ್ನ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾನೆ, ಬಟ್ ಇನ್ವಾಲ್ವ್ಮೆಂಟ್ ಇಲ್ಲ ಮನೇಲಿ, ಲೈಕ್ ಕಾಮಿಡಿ ಆಗಲಿ ಏನೇ ಆಗಲಿ. ಅದಕ್ಕೆ ಓಕೆ, ಗಿಲ್ಲಿಗೆ ಕಾಂಪಿಟೇಷನ್ ಕೊಡ್ಬೇಕಂದ್ರೆ ಮನೆಯವರು ಏನು ಸರಿ ಮಾಡ್ಕೋಬೇಕು? ಏನು ಸರಿ ಮಾಡ್ಕೋಬೇಕು ಅಂತ ಅಂದರೆ ಲೈಕ್ ಓಪನ್ ಆಗಿರ್ಬೇಕು. ಅವನ ಥರ ಏನೇ ಇದ್ರೂ ಅಲ್ಲಿಂದ ಅಲ್ಲಿಗೆ ಹೇಳೋದು, ಕಾಮಿಡಿಯಾಗೆ ಹೇಳ್ತಾನೆ, ಅವ್ನ ವೇಲ್ ಅವ್ನು ಹೇಳ್ತಾನೆ. ಯಾಕಂದರೆ ಅವನ್ನ ಯಾರು ಮುಟ್ಟಕ್ಕೂ ಆಗಲ್ಲ, ಆ ಥರ ಇದ್ದಾನೆ ಅವನು ಆರಾಮಾಗಿ. ಎಲ್ಲೂ ಟ್ರಿಗರ್ ಆಗಲ್ಲ, ಬೇಕಾಗಿದ್ದ ಕಡೆ ಎಷ್ಟು ಟ್ರಿಗರ್ ಆಗಬೇಕು ಅಷ್ಟೇ ಟ್ರಿಗರ್ ಆಗಿ ಹಂಗೆ ಆಡ್ತಾನೆ ಅವನು. ಅದಕ್ಕೆ ಕಾವ್ಯ ಅವರು ಅಡ್ವಾಂಟೇಜ್ ತಗೊತಾರೆ. ಕಾವ್ಯ ಅವರು ಅಡ್ವಾಂಟೇಜ್ ತಗೊತಾನೆ ಇಲ್ಲ. ಯಾಕಂದರೆ ಅವಳು ಡೈರೆಕ್ಟಾಗಿ ಹೇಳಿದ್ದಾಳೆ ಫ್ರೆಂಡ್ಶಿಪ್ ಇದು ಅಂತ. ಅವ್ನ ಎದುರಿಗೆ ಆಟ ಆಡ್ಬೇಕಂದ್ರೆ ನಾನು ಅವ್ನ ಎದುರಿಗೂ ಆಟ ಆಡ್ತೀನಿ, ಅದು ನಂದು ಒಂದು ಫ್ರೆಂಡ್ಶಿಪ್ ಅಂತಲೇ ಹೇಳಿದಾಳಲ್ಲ ಅವಳು ಡೈರೆಕ್ಟಾಗಿ. ಸೊ ಇನ್ ಕೇಸ್ ಗಿಲ್ಲಿ ಅವರು ಹೋದ್ರೆ ಕಾವ್ಯ ಅವರು ಸರ್ವೈವ್ ಆಗ್ತಾರೆ ಅಂತ ಈ ಸೀಸನ್ ಲಾಸ್ಟ್ ತನಕ? ಸರ್ವೈವ್ ಆಗ್ತಾರೆ, ಬಟ್ ಕಷ್ಟ ಆಗ್ಬೋದೇನೋ ಚೂರು ಅಂತ ಅವಳಿಗೆ. ಲೈಕ್ ಫ್ರೆಂಡ್ಶಿಪ್ ಅಲ್ವಾ, ಬಿಟ್ಟು ಹೋದ್ರೆ ಅಂತ. ಅಂದ್ರೆ ಇಂಡಿವಿಜುವಲ್ ಆಗಿ ಆಡ್ತಿದ್ದಾರೆ ಅಂತ ಹೇಳ್ತೀರಾ, ಮತ್ತೆ ಯಾವ ಥರ? ಇಂಡಿವಿಜುವಲ್ ಆಗಿ ಅಂದರೆ ಅವಳು ಟಾಸ್ಕ್ ಅವಳದೇನಿದೆ, ಅವಳ ಕೆಲಸ ಎಲ್ಲ ಅವಳು ಕರೆಕ್ಟ್ ಮಾಡ್ಕೊತಾ ಇದ್ದಾಳೆ, ಬಟ್ ಅವಳು ಕಂಫರ್ಟ್ ಝೋನ್ ಗಿಲ್ಲಿ ಅಷ್ಟೇ. ಸೂರಜ್ ವೈಲ್ಡ್ ಕಾರ್ಡ್ ಅಲ್ಲಿ ಬಂದ್ರು. ಸೂರಜ್ ಆ್ಯಕ್ಚುಲಿ ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ. ರಿಷಾಗ್ ಮೊನ್ನೆ ಎಲ್ಲ ಹೇಳಿದ ಪಾಯಿಂಟ್ಸು ಎಲ್ಲ ಚೆನ್ನಾಗಿತ್ತು, ಬಟ್ ಅವಳು ರಾಶಿಕಾಯಿಂದ ಸ್ವಲ್ಪ ದೂರ ಇದ್ರೆ ಚೆನ್ನಾಗಿರ್ತಾನೆ. ಈ ಸೀಸನ್ ಅಲ್ಲಿ ಯಾರು ತುಂಬಾ ಪರ್ಸನಲ್ ಟಾರ್ಗೆಟ್ ಮಾಡ್ತಾರೆ?
ಪರ್ಸನಲ್ ಟಾರ್ಗೆಟ್ ರಕ್ಷಿತನ್ನ ಮಾಡ್ತಾರೆ ಪರ್ಸನಲ್ ಟಾರ್ಗೆಟ್. ಇವ್ರು ರಿಷಾ ಆಗಲಿ, ಅಶ್ವಿನಿ ಗೌಡ ಆಗಲಿ, ಇವರೆಲ್ಲ ಸ್ವಲ್ಪ ಅವಳೇನೇ ಅಂದರೂ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ದೆ ಹೇ ಹೂ ಅಂತ ಎಲ್ಲ ಅವಳಿಗೆ ಬೈಕೊಂಡು, ದಟ್ ಈಸ್ ನಾಟ್ ಫೇರ್ ಅಂತ ಅನಿಸುತ್ತೆ. ಬಿಕಾಸ್ ಶೀ ಈಸ್ ಆ್ಯಕ್ಚುಲಿ ಪ್ಲೇಯಿಂಗ್ ವೆರಿ ಗುಡ್. ಈ ಸೀಸನ್ಗೂ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಎಷ್ಟು ಬೆಸ್ಟ್ ಅನ್ಸುತ್ತೆ, ಇಲ್ಲ ಲಾಸ್ಟ್ ಸೀಸನ್ ಚೆನ್ನಾಗಿದೆ? ಇಲ್ಲ, ಈ ಸೀಸನ್ ಚೆನ್ನಾಗಿದೆ ಆ್ಯಕ್ಚುಲಿ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ತೊಗೊಂಡ್ರೆ ತುಂಬ ಚೆನ್ನಾಗಿದೆ. ಹೇಳಬೇಕು ಅಂದರೆ ಕಾಮಿಡಿನೇ ಆಗಲಿ, ಏನೇ ಒಂದಾಗಲಿ, ಗಿಲ್ಲಿ ಪಂಚಿಂಗ್ ಡೈಲಾಗ್ಸ್ ಆಗಲಿ, ಒಬ್ರೊಬ್ರಿಗೂ ತುಂಬ ಚೆನ್ನಾಗಿದೆ ಕಾಮಿಡಿ. ಈ ಸೀಸನ್ ಬಿಗ್ ಬಾಸ್ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋದ್ರೆ ಈಗ ಒಂದಷ್ಟು ಟಾಸ್ಕ್ಗಳು ನೋಡ್ತಾರೆ, ಏನಂತದೆ ಲಾಸ್ಟು ಆ್ಯಕ್ಚುಲಿ ಟಾಸ್ಕ್ ಕಡಿಮೆ ಆಗಿದೆ ಈ ವೀಕ್ ಅಂತೂ. ಟಾಸ್ಕೇ ಇಲ್ಲ, ನೋಡಬೇಕು ಇನ್ನೂ ಯಾರ್ದು ಹೇಗೆ ಟಾಸ್ಕ್ ಹೇಗೆ ಆಡ್ತಾರೆ ಅಂತ ಇನ್ನೂ ನೋಡಿಲ್ಲ. ರಘು ಎಲ್ಲ ಬಂದಿದ್ದಾರೆ, ಅವ್ರು ಹೆಂಗೆ ಆಡ್ತಾರೆ ಟಾಸ್ಕ್ ಅಂತ ನೋಡಬೇಕು. ಅವ್ರು ಕ್ಯಾಪ್ಟನ್ ಬೇರೆ ಆದ್ರಲ್ಲ, ಲಾಸ್ಟ್ ವೀಕು ಆಡೋಕ್ಕಾಗಿಲ್ಲ, ಈ ವೀಕು ಇಲ್ಲ. ಬಂದಿದ್ದು ಫಸ್ಟ್ ವೀಕ್ ಅಷ್ಟರಲ್ಲಿ ಸ್ಕೂಲ್ ಟಾಸ್ಕ್ ಅಂತ ಕೊಟ್ಟರು. ಸೊ ರಘು ಎಲ್ಲ ಇನ್ನೂ ಏನು ತೋರಿಸ್ಕೊಳಕ್ಕಾಗಿಲ್ಲ ಅವ್ರದ್ದು ಟಾಸ್ಕಿಂಗ್ ಸ್ಕಿಲ್ಸೇ ಆಗಲಿ ಏನೇ ಆಗಲಿ. ಸೊ ನೋಡ್ಬೇಕು, ಇನ್ನು ಟಾಸ್ಕ್ಗಳು ಚೆನ್ನಾಗಿ ಬರಬೇಕು. ಗಿಲ್ಲಿ ಅವ್ರು ತುಂಬ ಇಷ್ಟ ಆಗ್ತಾರೆ. ಅವರು ತುಂಬ ಮನೆ ತುಂಬ ಎಲ್ಲರೂ ತುಂಬ ನಗಿಸ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನನ್ನ ಅನ್ಸಿದ ಪ್ರಕಾರ ಈ ಸಲ ಗಿಲ್ಲಿ ಗೆಲ್ತಾನೆ ಅಂತ ಅನಿಸುತ್ತೆ. ಹೋಪ್ ಫಾರ್ ದ ಬೆಸ್ಟ್. ಓಕೆ, ಗೆಲ್ತಾರೆ ಅನ್ಸುತ್ತಾ ಗೆಲ್ತಾರೆ? ಆಚೆ ಫ್ಯಾನ್ ಬೇಸ್ ಇರೋ ಪ್ರಕಾರ ಅವ್ರು ಗೆಲ್ತಾರೆ. ಸೊ ಯಾರು ಇಷ್ಟ ಇಲ್ಲ ಇದು? ರಾಶಿಕಾ, ರಿಷಾ ಅವರು ಇಷ್ಟ. ಅವ್ರೇನೋ ಮನೆ ಎನ್ವೈರ್ಮೆಂಟ್ನ ತುಂಬ ಹಾಳು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಸುಮ್ಮನೆ ಕಿರ್ಚಾಡ್ಕೊಂಡು ಹಾಳು ಮಾಡಿಸ್ತಾ ಇದ್ದಾರೆ ಅಂತ ಅನಿಸ್ತು. ಸೊ ಅವರಿದ್ರೆ ಅಷ್ಟು ಮನೆ ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸುತ್ತೆ. ರಾಶಿಕಾ ಅವ್ರು ಹೋಗ್ಬಿಟ್ರೆ ಪಾಪ ಸೂರಜ್ ಅವರು ಬೇಜಾರು ಮಾಡ್ತಾರಲ್ವಾ, ಅವರು ಆಟಕ್ಕೆ ತೊಂದರೆ ಆಗಲ್ಲ? ಇಲ್ಲ, ಅವ್ರು ಇವಾಗ ಓನ್ ಗೇಮ್ನ ಸ್ಟಾರ್ಟ್ ಮಾಡಿದಾರಲ್ಲ, ಸೂರಜ್ ಆಗಲಿ ಮತ್ತು ರಾಶಿಕಾ ಆಗಲಿ ಅವ್ರವ್ರದ್ದೇ ಆದ ಗೇಮ್ನ ಶುರು ಮಾಡಿದಾರಲ್ಲ. ಸೊ ಅದೇನು ಎಫೆಕ್ಟ್ ಆಗಲ್ಲ ಅಂತ ಅನ್ಸುತ್ತೆ. ಓಕೆ, ಅವ್ರು ಲಾಸ್ಟ್ ವೀಕ್ ಎಲ್ಲ ಅವ್ರದ್ದು ಗೇಮ್ ನೋಡೋದಾಗ ನಿಮ್ಗೆ ಏನು ಅವ್ರಿನ್ನ ಗೇಮ್ ಸ್ಟಾರ್ಟ್ ಮಾಡಿರಲಿಲ್ಲ ಅಂತ ಅನಿಸ್ತು. ಬಟ್ ಇವಾಗ ಗೇಮ್ ಸ್ಟಾರ್ಟ್ ಮಾಡಿದ್ದಾರೆ. ಚೆನ್ನಾಗಿ ಆಡ್ಬೋದು ಮುಂದೆ. ಹೊರಗೆ ಹೋಗ್ಬೇಕು ಮನೆಗೆ, ಅಂದರೆ ಎಲಿಮಿನೇಟ್ ಆಗಬೇಕು ಅಂತ ಯಾರು? ರಾಶಿಕಾ ಹೋದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಓಕೆ, ಏನು ಬೆಟರ್ ಮಾಡ್ಕೋಬೇಕಂತ ಈಗ ಒಂದಷ್ಟು ಜನ ಕಂಟೆಸ್ಟೆಂಟ್ ಗೇಮಲ್ಲಿ ಬಂದಿಲ್ಲ, ಗೇಮ್ ಆಡ್ತಾ ಇಲ್ಲ. ಜಗಳ ಆಡೋಕ್ಕಿನ್ನ ಎಲ್ಲರೂ ಚೆನ್ನಾಗಿ ನಗಿಸ್ಕೊತಾ ಇದ್ದರೆ ಅವ್ರಿನ್ನ ಬೆಟರ್ ಆಗಿ ಉಳ್ಕೋತಾರೆ ಅಂತ ಅನ್ನಿಸ್ತು ಮನೇಲಿ. ಮತ್ತು ಆ ಟಾಸ್ಕ್ ಅಂತ ಬಂದಾಗೂ ಅವರು ಸ್ವಲ್ಪ ಅವ್ರದ್ದು ಏನಿದೆ ಅದನ್ನು ಸ್ಟ್ರಾಂಗಾಗಿ ತೋರಿಸಿದ್ರೆ ಇನ್ನು ಉಳ್ಕೋತಾರೆ ಮನೇಲಿ ಅಂತ ಅನ್ನಿಸ್ತು. ಮೇನ್ ಥಿಂಗ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ ಅವರು. ಸುಮ್ಮನೆ ಜಗಳ ಮಾಡ್ತಾ ಇದ್ದಾರೆ. ಅಶ್ವಿನಿ ಮ್ಯಾಮ್ ಹತ್ರ ಆಗಲಿ ಎಲ್ಲರ ಹತ್ರನೂ ಸುಮ್ಮನೆ ಹೋಗಿ ಗಾಸಿಪ್ಸ್ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಮನೇಲಿ ಏನೂ ಮಾಡ್ತಾ ಇಲ್ಲ ರಾಶಿಕಾ ಅವರು. ಸೊ ತುಂಬ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಅವ್ರು ಉಳ್ಕೊಳ್ಳೋ ಚಾನ್ಸಸ್ ಕೂಡ ತುಂಬ ಇದೆ. ಧನುಷ್ ಅವರಿದ್ದಾರೆ, ಅಬ್ಬಿ ಅವರಿದ್ದಾರೆ. ಅವರೆಲ್ಲ ತುಂಬ ಕಾಂಪಿಟೇಷನ್ ಕೊಡ್ಬೋದು ಅಂತ ಅನ್ನಿಸ್ತು. ಅವರು ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗಿ ಎಲ್ಲ ಕ್ಯಾಮ್ರಾಗಳಿಗೂ ಸ್ವಲ್ಪ ಕಾಣಿಸಿದ್ರೆ ಅವ್ರೂ ಸಹ ಫೈನಲಿಸ್ಟ್ ಆಗ್ಬೋದು. ಹೌದು. ಗಿಲ್ಲಿ ಬಿಟ್ರೆ ಯಾರು ನೆಕ್ಸ್ಟ್ ಇಷ್ಟ? ಕಾವ್ಯ. ಕಪಲ್ಸ್ ಅಂತಾರ? ಇಲ್ಲ ಹಂಗಂತಲ್ಲ, ಅವರು ಏನಿದೆ ಅದನ್ನು ಸ್ಟ್ರೈಟ್ ಫಾರ್ವರ್ಡಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಮಾತಾಡೋಕೆ ಹೋಗಲ್ಲ. ಎಲ್ಲರ ಜೊತೆನೂ ಕಾಮಿಡಿ ಆಗಿ ಇಟ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಓಕೆ, ಗಿಲ್ಲಿ ಅವರು ಇಲ್ಲಾಂದ್ರೆ ಕಾವ್ಯ ಅವರು ಆಗ್ತಾರೆ ಅಂತ ಅಂದ್ರೆ ಅವ್ರು ಇರೋದಕ್ಕೆ ಒಂದಷ್ಟು ದಿನ. ಗಿಲ್ಲಿ ಅವರು ಇಲ್ಲ ಅಂದರೆ ಕಾವ್ಯ ಅವ್ರು ಸರ್ವೈವ್ ಆಗ್ತಾರೆ, ಅಥವಾ ಕಾವ್ಯ ಇಲ್ಲ ಅಂದರೆ ಗಿಲ್ಲಿ ಅವ್ರು ಸರ್ವೈವ್ ಆಗ್ತಾರೆ? ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಸರ್ವೈವ್ ಆಗ್ತಾರೆ ಅಂತ ಅನ್ಸುತ್ತೆ. ಅವ್ರ ಆಟ ಆಲ್ರೆಡಿ ಅವ್ರು ಸ್ಟಾರ್ಟ್ ಮಾಡಿದ್ರು ಫಸ್ಟಿಂದಾನೆ. ಗಿಲ್ಲಿ ಇಲ್ಲ ಅಂತಂದರೆ ಕಾವ್ಯ ಸರ್ವೈವ್ ಅವ್ರನ್ನ ಇವ್ರು ಯೂಸ್ ಮಾಡ್ಕೋತಾ ಇದ್ದಾರೆ, ಅವರಿಂದ ಇವ್ರು ಸ್ವಲ್ಪ ಜನಕ್ಕೆ ಗೊತ್ತಾಗಿದ್ದಾರೆ ಅಂತ ಅನಿಸ್ತದೆ. ಇಲ್ಲ ಆ ಥರ ಏನು ಅನ್ನಿಸ್ತಾ ಇಲ್ಲ. ಅವಳು ಆಡ್ತಾ ಇದ್ದಾರೆ, ಗಿಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಹಂಗೇನು ಅನ್ಸಲ್ಲ. ಯಾರು ಹೋಗ್ಬೇಕಂದ್ರೆ ಈ ವೀಕು ಮಾಳು ಅವ್ರು ಹೋದ್ರೆ ಚೆನ್ನಾಗಿ. ಅವ್ರ ನಾಮಿನೇಷನ್ ಮತ್ತಿನ್ಯಾರಿದ್ದಾರೆ? ಸೂರಜ್ ಅವರು ಇದ್ದಾರೆ, ಜಾನ್ವಿ ಇದ್ದಾರೆ, ಅಶ್ವಿನಿ ಮ್ಯಾಮ್ ಇದ್ದಾರೆ, ರಕ್ಷಿತಾ ಇದ್ದಾರೆ, ಧ್ರುವಂತ್ ಇದ್ದಾರೆ. ಧ್ರುವಂತ್ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಅವ್ನು ಏನು ಎಂಟರ್ಟೈನ್ಮೆಂಟ್ ಏನೂ ಕೊಡ್ತಾ ಇಲ್ಲ. ಸುಮ್ಮನೆ ಎಮೋಷ್ನಲ್ ಆಗ್ತಾರೆ ತುಂಬ ಬೇಗ. ಮತ್ತು ಗೇಮಿನ ಸ್ಟಾರ್ಟ್ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮಗೆ ಗಿಲ್ಲಿ ಇಷ್ಟ, ಹುಡುಗಿರಲ್ಲಿ ಕಾವ್ಯ ಇಷ್ಟ. ಯಾಕೆ?
ಯಾಕೆ ಅಂದರೆ ಚೆನ್ನಾಗಿದ್ದಾರೆ ಬ್ರೋ ಕಾವ್ಯ, ಅದಕ್ಕೆ ಇಷ್ಟ. ಓಕೆ, ಒಂದು ನೆಗೆಟಿವ್ ಅಂತ ಇದೆ ಕಾವ್ಯ ಮೇಲೆ. ಏನು ಇಲ್ಲಿಂದ ಅಡ್ವಾಂಟೇಜ್ ತಗೊಂಡು ಕಾವ್ಯ ಅವರು ಇಷ್ಟು ದಿನ ಮನೇಲಿದ್ದಾರೆ, ಏನಾದರೂ ಇಲ್ಲ ಅಂದ್ರೆ ಕಾವ್ಯ ಅವರು ಇರ್ತಾ ಇರಲಿಲ್ಲ ಅಂತ ಒಂದು ಹೆಸರು. ಆ ಥರ ಏನಿಲ್ಲ, ಅವ್ರವ್ರ ಗೇಮ್ ಅವ್ರು ಆಡ್ತಾರೆ. ಓಕೆ, ಇವಾಗ ಏನಾದ್ರು ಗಿಲ್ಲಿ ಅವರು ಹೊರಗೆ ಹೋಗ್ಬಿಟ್ರೆ ಅಕಸ್ಮಾತ್ ಕಾವ್ಯ ಅವರು ಆಗ್ತಾರೆ ಅನ್ಸುತ್ತಾ? ಅಂದರೆ ಫೈನಲ್ವರೆಗೂ ಬರ್ತಾರೆ? ಆಡ್ಬೋದು, ಅವ್ರು ಆಡಿದ್ರೆ ಇರ್ತಾರೆ, ಇಲ್ಲ ಅಂದರೆ ಇರಲ್ಲ. ಓಕೆ, ಯಾಕೆ ಇಷ್ಟ ಆಗ್ತದೆ ಕಾವ್ಯ? ಚೆನ್ನಾಗಿದ್ದಾರೆ ಅಂತ ಅನ್ನೋದಕ್ಕೆ ಇಲ್ಲ? ಚೆನ್ನಾಗಿದ್ದಾರೆ ಬ್ರೋ, ಇನ್ನೇನು ಬೇಕು. ಓಕೆ, ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಗೇಮು ಚೆನ್ನಾಗಿ ಆಡ್ತಾರೆ, ಮ್ಯಾಚ್ ಚೆನ್ನಾಗಿ ಆಡ್ತಾರೆ, ಅವರು ನೋಡೋಕೆ ಖುಷಿ, ಅವರೇ ಚೆನ್ನಾಗಿರ್ತಾರೆ. ಓಕೆ, ಏನು ಹೇಳ್ತೀರಿ? ಈ ಸೀಸನ್ ಬಿಗ್ ಬಾಸ್ ಚೆನ್ನಾಗಿ ಹೋಗ್ತಾ ಇದೆ ಅನ್ಸುತ್ತಾ? ಇಲ್ಲ ಚೆನ್ನಾಗಿ ಹೋಗ್ತಿದೆ, ಇನ್ನೂ ಬೆಟರ್ ಆಗುತ್ತೆ. ಓಕೆ, ಯಾರು ಇಷ್ಟ ಇಲ್ಲ ಈ ಸೀಸನಲ್ಲಿ? ಇವ್ರು ಅಂದರೆ ಇರಿಟೇಷನ್ನು. ಅದೇ ಮೀಡಿಯಾ ಅವರು ಅವರಲ್ಲ, ಜಾನ್ವಿ. ಯಾರು? ಜಾನ್ವಿನಾ? ಅವರು ಫುಲ್ಲು ಒಂಥರ ಡಬಲ್ ಗೇಮ್ ಜಾಸ್ತಿ ಆಡ್ತಾರೆ, ನಮ್ಗೆ ಹಂಗೆ ಇಷ್ಟ ಆಗಲ್ಲ. ಯಾರು ಹೋಗ್ಬೇಕು ಈ ವಾರ? ಈ ವಾರ ಇದ್ದಾರೆ, ಅವರೇ ಹೋದ್ರೆ ಒಳ್ಳೇದು. ಜಾನ್ವಿ ಸೇಫ್ ಆಗಿ ಅವರು ರಮೇಶ್ ಇದ್ದಾರೆ. ಈ ವೀಕಲ್ಲಿ ಇದ್ದಾರೆ, 12 ಜನ ಇದ್ದಾರೆ. ಅವ್ರು ಹೋದ್ರೆ ಒಳ್ಳೇದು. ಓಕೆ, ಯಾರು ಇರಬೇಕು? ಗಿಲ್ಲಿ ಫೈನಲ್ ಒಂದು ಟಾಪ್ 5 ಅಲ್ಲಿ ಬರ್ಬೇಕಂದ್ರೆ ಈಗ ಆಡ್ತಿರೋರು ನೋಡಿದ್ರೆ ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ಆಮೇಲೆ ಅವನ ಹೆಸರು ಗೊತ್ತಿಲ್ಲ ನನಗೆ, ಯಾರು? ಧನುಷು, ಮತ್ತು ಯಾರು ಊರ ಕಡೆಯಿಂದ ಬಂದವನಲ್ಲ, ಮಾಳ್. ಓಕೆ, ಹೌದು. ಓಕೆ, ನಿಮ್ಗೆ ಫಸ್ಟ್ ಹಾಫ್ ಇಷ್ಟ ಆಯ್ತಾ ಸೆಕೆಂಡ್ ಹಾಫ್ ಇಷ್ಟ ಆಯ್ತು? ಅಂದರೆ ವೈಲ್ಡ್ ಕಾರ್ಡ್ಗಿಂತ ಮುಂಚೆ ಚೆನ್ನಾಗಿತ್ತ, ವೈಲ್ಡ್ ಕಾರ್ಡ್ ಆದ್ಮೇಲೆ ಚೆನ್ನಾಗಿ? ವೈಲ್ಡ್ ಕಾರ್ಡ್ ಆದ್ಮೇಲೆ ಚೆನ್ನಾಗಿದೆ. ಓಕೆ, ಯಾರು ರೀಸನ್ ಆಗ್ತಾರೆ ಚೆನ್ನಾಗಿ ಆಗಿರೋದಕ್ಕೆ? ರಿಷಾ. ಓಕೆ, ತುಂಬ ಗಲಾಟೆ ಮಾಡ್ತಾರೆ, ಜಗಳ ಮಾಡಕ್ಕೆ ಕಾಯ್ತಿರ್ತಾರೆ. ಫಸ್ಟ್ ಕಾಯ್ತಾ ಇರ್ತಾರೆ, ಅದಕ್ಕೆ ಅದು ನೋಡೋಕ್ಕೆ ನಮಗೆ ಮಜಾ, ಅದಕ್ಕೆ. ಓಕೆ, ನಿಮ್ಗೆ ಏನು ಅನ್ಸುತ್ತೆ ಈ ಸೀಸನ್? ಈ ಸತಿ ಗಿಲ್ಲಿ ಚೆನ್ನಾಗಿ ಆಡ್ತಿದ್ದಾನೆ. ಗಿಲ್ಲಿ ಕಾವ್ಯ ಅಂದರೆ ತುಂಬ ಇಷ್ಟ. ಯಾರು ಗೆಲ್ಲಬೇಕಂತ? ಗಿಲ್ಲಿ. ಈ ವೀಕ್ ಯಾರು ಹೋಗ್ಬೇಕು, ಯಾರು ಹೋಗ್ಬಾರ್ದು? ಈ ವೀಕು ನಮಗೆ ರಿಷಾ ಅಂದರೆ ಇಷ್ಟ ಇಲ್ಲ, ಅವಳು ಹೋದ್ರೆ ಪರವಾಗಿಲ್ಲ. ಬಟ್ ಅವ್ರು ಸೇಫ್ ಆಗಿಬಿಟ್ಟಿದ್ದಾರೆ, ಹೋಗಲ್ಲ. ಯಾರಿದ್ದಾರೆ? ಧ್ರುವಂತ್ ಹೋಗ್ಬೇಕು. ಧ್ರುವಂತ್ ಹಾಂ. ಓಕೆ, ಯಾಕೆ ಇಷ್ಟ ಆಗಲ್ಲ? ಅಂದರೆ ಅವರು ಒಬ್ರನ್ನ ಇದು ಅಂದರೆ ಏನಂದರೆ ಕ್ಯಾರೆಕ್ಟ್ರನ್ನ ಇದು ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಇಲ್ದಿದ್ದೆಲ್ಲ ಹೇಳ್ಬಿಟ್ಟು ಅವ್ರನ್ನ ಇದು ಮಾಡ್ತಿದ್ದಾರೆ. ಅವ್ರು ಹೋಗ್ಬೇಕಂತ. ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಗಿಲ್ಲಿ ಬಿಟ್ರೆ ಬೇರೆ ಕಾಂಪಿಟೇಷನ್ ಯಾರಿದ್ದಾರೆ ಅವ್ರಿಗೆ? ಕಾವ್ಯ. ಅವರಿಬ್ಬರೇ ಇಷ್ಟ ಆಗೋದು. ಅವ್ರ ರೇಂಜಿಗೆ ಯಾರು ಬರಲ್ಲ ಅಂತ ಅಂತೀರಾ? ಇಲ್ಲ, ಕಾಂಪಿಟೇಟರ್ ಇದ್ದಾರೆ. ಧನುಷ್ ಚೆನ್ನಾಗಿ ಆಡ್ತಾನೆ, ಅಭಿಷೇಕ್ ಚೆನ್ನಾಗಿ ಆಡ್ತಾರೆ, ಮತ್ತು ಅಶ್ವಿನಿ ಗೌಡನು ಚೆನ್ನಾಗಿ ಆಡ್ತಾರೆ. ಕಾಂಪಿಟೇಟ್ ಇದ್ದಾರೆ. ಅಂದರೆ ನಮಗೆ ಇಷ್ಟ ಆಗೋದು ಗಿಲ್ಲಿ. ಎಲ್ಲದಕ್ಕಿಂತ ಗಿಲ್ಲಿನೇ ಇಷ್ಟ. ಯಾಕೆ ಇನ್ನು ಕಂಟೆಸ್ಟೆಂಟ್ಗಳು ಅವ್ರ ರೇಂಜಿಗೆ ಬರೋಕ್ಕಾಗ್ತಿಲ್ಲ? ಇನ್ನು ಏನು ಬೆಟರ್ ಮಾಡ್ತಾರೆ? ಅಂದರೆ ಅವ್ರಿಗೆ ಓಪನ್ ಅಪ್ ಆಗಿಲ್ಲ ಇನ್ನು, ಇಲ್ಲ ಎಲ್ಲರ ಜೊತೆ ಓಪನ್ ಅಪ್ ಆಗಬೇಕು. ಓಕೆ, ಲಾಸ್ಟ್ ಸೀಸನ್ಗೆ ಈ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಬೆಟರ್ ಇದೆ. ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಚೆನ್ನಾಗಿ ಅನ್ಸುತ್ತೆ, ಇಲ್ಲ ಇವಾಗ ಇಲ್ಲ, ವೈಟ್ ಕಾರ್ಡ್ ಅವ್ರು ಬಂದ್ಮೇಲೆ ಆದ್ಮೇಲಿಂದ ಹೆಂಗ ಅನ್ಸುತ್ತೆ? ವೈಟ್ ಕಾರ್ಡ್ ಅವ್ರು ಬಂದ್ಮೇಲೆ ಅದೇ ಚೇಂಜ್ ಆಗಿದೆ. ಅವ್ರು ಬಂದ್ಮೇಲೆ ಸ್ವಲ್ಪ ಚೇಂಜ್ ಆಗಿದೆ. ಎಲ್ಲರ ಕ್ಯಾರೆಕ್ಟರ್ ಸ್ವಲ್ಪ ಓಪನ್ ಅಪ್ ಆಗ್ತಿದ್ದಾರೆ. ಅವ್ರು ರಿಷಾ ಬಂದ್ಮೇಲೆ ಸ್ವಲ್ಪ ಎಲ್ಲ ಚೇಂಜ್ ಆಗಿದ್ದಾರೆ. ಎಂಜಾಯ್ ಮಾಡ್ತಾ ಇದ್ದಾರೆ ಫುಲ್ಲು. ಯಾರು ತುಂಬಾ ಇಷ್ಟನೇ ಇಲ್ಲ? ಇರಿಟೇಷನ್? ರಿಷಾ. ಯಾಕೆ? ಸರಿ, ಚೆನ್ನಾಗಿದ್ದಾರೆ, ನೋಡಕ್ಕೆ ಚೆನ್ನಾಗಿದ್ರೆ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ. ಏನು ಬೆಟರ್ ಮಾಡ್ಕೋಬೇಕು ರಿಷಾ? ಅಂದರೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು. ಅವ್ರು ಅದು ಮಾಡ್ತಿಲ್ಲ, ಎಲ್ಲರ ಬಗ್ಗೆ ಕೆಟ್ಟದಾಗ ಮನೇನ ಮಾತಾಡ್ತಿದ್ದಾರೆ ಅಷ್ಟೇ. ನಮಗೆ ಗಿಲ್ಲಿ ಇಷ್ಟ, ಗಿಲ್ಲಿ ನಟ. ಅವರು ಫುಲ್ಲು ಗಿಲ್ಲಿ ಅಂದರೆ ಸೈಕು ಸಖತ್ತಾಗಿ ಮಾಡ್ತವ್ರೆ. ಈ ಗೆಲ್ಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಕನ್ನಡ ಎಲ್ಲ ಅಭಿಮಾನಿಗಳು ಅವನ್ನ ಬೆಳೆಸಲಿ ಅಂತ ಆಸೆ ಪಡ್ತಾ ಇದ್ದೀವಿ ಅಷ್ಟೇ. ಯಾರು ಇಷ್ಟ ಇಲ್ಲ ಈ ಸೀಸನ್ ಬಿಗ್ ಬಾಸ್? ಇರಿಟೇಷನ್ ಆಗುತ್ತೆ ಬಿಗ್ ಬಾಸ್ ಆನ್ ಮಾಡಿದ್ರೇನೆ ನೋಡೋಕ್ಕಾಗಲ್ಲ. ಅದೇ ಅಶ್ವಿನಿ ಮೇಡಮು, ಹಾಗೆ ಅಯ್ಯೋ ಇನ್ನೊಬ್ರು ಅವರಲ್ಲ, ಅವ್ರ ಹೆಸರು ಮೊನ್ನೆ ಬಂದವರಲ್ಲ. ಮೊನ್ನೆ ರಿಷಿ ಅವರು ಸುಮ್ಮನೆ ತಲೆ ತಿಂತಾರ. ಫುಲ್ ಡಿಸ್ಟರ್ಬೆನ್ಸ್ ಬಿಗ್ ಬಾಸ್ ಮೇಲೆ ಅವ್ರದ್ದೇ. ಈ ಸಲ ಈ ವಾರದಲ್ಲಿ ಅಂದ್ರೆ ಈ ವೀಕಲ್ಲಿ ಯಾರು ಎಲಿಮಿನೇಟ್ ಆಗ್ಬೇಕಂತ ನನ್ನ ಅನ್ಸೋ ಪ್ರಕಾರ ಮಾಳು ಎಲಿಮಿನೇಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ಬಟ್ ಅವರು ನಾಮಿನೇಷನ್ ಇಲ್ಲ ಈ ಸಲ. ಹೌದಾ? ಅಷ್ಟು ಗೊತ್ತಿಲ್ಲ. ಹಂಗಾರೆ ಕಾಕ್ರೋಚ್ ಇದ್ದಾರೆ. ಕಾವ್ಯ ಏನಾಗಲ್ಲ, ಸೂರಜ್ ಆಗ್ಬೋದು. ಏನಕ್ಕೆ ಅಂದರೆ ಕಾಣ್ತಾ ಇಲ್ಲ ಎಲ್ಲೂ ಕ್ಯಾಮ್ರಾ ಎದುರುಗಡೆ. ಏನು ಕಾಮಿಡಿನೂ ಮಾಡ್ತಾ ಇಲ್ಲ ಅಷ್ಟೊಂದು, ಅದಕ್ಕೆ.
ಅವರು ವೈಲ್ಡ್ ಕಾರ್ಡ್ ಅಲ್ಲಿ ಬಂದು ಚೆನ್ನಾಗಿ ಆಡ್ತಿದಾರೆ ಅಂತ ಒಂದಷ್ಟು ಹೇಳ್ತಾರೆ. ನಿಮ್ಗೆ ಅನ್ಸಿಲ್ಲ ಚೆನ್ನಾಗಿ ಆಡ್ತಿದಾರೆ? ಇಬ್ಬರೇ ಚೆನ್ನಾಗಿ ಆಡ್ತಾ ಇರೋದು, ಶಿವರಾಜು ಮತ್ತೆ ಅವರು ಇನ್ನೊಬ್ರು ರಘು. ಓಕೆ, ಸೂರಜ್ ಹೋಗ್ಬೇಕಂತೀರಾ ಮತ್ತೆ? ಶಿವರಾಜು ಹೋಗ್ಬಾರ್ದು. ಹೋಗ್ಬಾರ್ದಾ? ಹಾಂ, ಓಕೆ, ಯಾರು ಇಷ್ಟ ಆಗಲ್ಲ ಈಗ? ಶಿವರಾಜ್ ಹೋಗ್ಬೇಕು ಈ ವಾರ. ಗಿಲ್ಲಿ ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಎಲ್ಲರ ಜೊತೆ ಚೆನ್ನಾಗಿರ್ತಾನೆ, ಅದ್ರ ಸಲ ಗಿಲ್ಲಿ. ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾನೆ, ಅದ್ರ ಸಲುವಾಗಿ ಗಿಲ್ಲಿ. ಗಿಲ್ಲಿ ಬಿಟ್ರೆ ಬೇರೆ ಯಾರು ಎಂಟರ್ಟೈನ್ ಮಾಡಲ್ಲ ಅಂತ ಹೇಳ್ತಾರೆ. ಅಂದರೆ ಅವನು ಜಾಸ್ತಿ ಮಾಡ್ತಾನೆ ಎಲ್ಲರಿಗಿಂತ ಎಂಟರ್ಟೈನ್ಮೆಂಟ್, ಅದ್ರ ಸಲುವಾಗಿ ಗಿಲ್ಲಿ ಅಂತ ಹೇಳ್ತಿರೋದು. ಎಲ್ಲರೂ ಸ್ವಲ್ಪ ಕಡಿಮೆ ಮಾಡ್ತಾರೆ, ಅವನಿಂದನೇ ಎಂಟರ್ಟೈನ್ಮೆಂಟ್ ಆಗೋದು ಬಿಗ್ ಬಾಸಲ್ಲಿ. ಓಕೆ, ಯಾರು ಈ ವೀಕಲ್ಲಿ ಎಲಿಮೆಂಟ್ ಆಗಬೇಕು ಅಂತ ಆಗಬೇಕು ಅಂದರೆ ಅಭಿ ಹೋಗ್ಬೇಕು. ಹಾಂ, ಅಭಿ ಅವರು ಇಲ್ಲ, ಇದಾರ ಸೇಫ್ ಆಗಿದಾರಲ್ಲ. ಧನುಷ್ ಹೋಗ್ಬೇಕಂತ ಅನ್ಕೊಂತೀನಿ. ಧನುಷ್ ಅವ್ರ ಕ್ಯಾಪ್ಟನ್. ಓಲ್ಡ್ ಕ್ಯಾಪ್ಟನ್ ಅಲ್ಲ, ಅವರು ಈ ಸಲ ಇದಾಗಿದ್ದಾರೆ ಕ್ಯಾಪ್ಟನಿಂದ. ಅದು ಏನಂತಾರೆ, ಇದು ಹೋಗ್ಬಿಟ್ಟಿದ್ದಾರೆ. ಹಾಂ ಹಾಂ, ಯಾಕೆ? ಅಂದರೆ ಸುಮ್ಮನೆ ಟಾಸ್ಕ್ ಅಷ್ಟೇ ಆಡ್ತಾರೆ, ಬೇರೆ ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಇನ್ವಾಲ್ವ್ ಆಗಲ್ಲ. ಬರೀ ಟಾಸ್ಕ್ ಅಂತಂದರೆ ಅದು ಅಷ್ಟೇ ಆಡ್ತಾರೆ, ಬೇರೆ ಯಾವುದರಲ್ಲಿ ಇನ್ವಾಲ್ವ್ ಆಗಲ್ಲ. ಅದು ಸಲುವಾಗಿ ಹೋಗ್ಬೇಕು, ಎಂಟರ್ಟೈನ್ಮೆಂಟ್ ಮಾಡೋದ್ರ ಸಲ. ಯಾರು ಇಷ್ಟ ಆಗಲ್ಲ ಮನೆಯಲ್ಲಿ? ರಿಷಾ ಯಾಕೆ? ಸುಮ್ಮನೆ ಚೀರ್ತಾ ಇರ್ತಾಳೆ ಯಾವಾಗಲೂ, ಅದ್ರ ಸಲುವಾಗಿ ಇಷ್ಟ ಆಗಲ್ಲ. ಎಲ್ಲರ ಜೊತೆ ಸುಮ್ಮನೆ ಜಗಳ ಆಡ್ತಾ ಇರ್ತಾಳೆ, ಚೀರ್ತಾಳೆ, ಅದ್ರ ಸಲುವಾಗಿ ಇಷ್ಟ ಆಗಲ್ಲ ರಿಷಾ. ಓಕೆ, ಮತ್ತೆ ಗಿಲ್ಲಿ ಬಿಟ್ಟರೆ ಬೇರೆ ಯಾರು ಅವ್ರ ರೇಂಜಿಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಅಂತ? ಇನ್ನು ಯಾರು ಬೆಟರ್ ಮಾಡ್ಕೋಬೇಕು? ಬೆಟರ್ ಕಾವ್ಯ ಚೆನ್ನಾಗಿ ಆಡ್ತಿದ್ದಾಳೆ, ಅವಳೇ ಸ್ವಲ್ಪ ಇದು ಮಾಡಬೇಕು. ಹಾಂ, ಕಾವ್ಯ ಆದಮೇಲೆ ಸೂರಜ್ ಕೂಡ ಚೆನ್ನಾಗಿ ಆಡ್ತಾನೆ. ವೈಲ್ಡ್ ಕಾರ್ಡ್ ಬಂದಮೇಲೆ ಬೆಟರ್ ಅನ್ಸುತ್ತೆ. ವೈಲ್ಡ್ ಕಾರ್ಡ್ ಬಂದಮೇಲೆ ಬೆಟರ್ ಆಗಿರೋದು ಬಿಗ್ ಬಾಸ್, ಅದಕ್ಕಿಂತ ಚೆನ್ನಾಗಿರಲಿ. ಇನ್ನು ಏನು ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಜನಕ್ಕೆ ಬಿಗ್ ಬಾಸ್? ಟಾಸ್ಕಿಂದ ಏನಾದರೂ ಹೆಂಗೆ ಚೆನ್ನಾಗಿದೆ, ಇಲ್ಲ ಏನಾದ್ರು ಬೆಟರ್ ಮಾಡ್ಕೋಬೇಕು, ಜನರಿಗೆ ಇನ್ನೂ ಎಂಟರ್ಟೈನ್ ಮಾಡಬೇಕು? ಇಲ್ಲ, ಹಿಂಗೆ ಹೋದರೆ ಪರವಾಗಿಲ್ಲ, ಇದೇ ಚೆನ್ನಾಗಿದೆ. ಜಾಸ್ತಿ ಕೊಡುವ. ಹಾಂ, ಟಾಸ್ಕ್ ಜಾಸ್ತಿ ಕೊಡ್ಬೇಕು ಸ್ವಲ್ಪ. ಈ ವಾರ ಬೇರೆ ಟಾಸ್ಕ್ ಇಲ್ಲ, ಬರೀ ಇನ್ನೂ ಸ್ವಲ್ಪ ಜಾಸ್ತಿ ಟಾಸ್ಕ್ ಕೊಡಬೇಕು. ಟಾಸ್ಕ್ ಕೊಟ್ಟರೆ ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿರುತ್ತೆ. ನೋಡೋಕ್ಕೆ ಯಾರನ್ನ ನೋಡೋಕೆ ಇಷ್ಟಪಡ್ತಾರೆ? ಗಿಲ್ಲಿ ಅವ್ರಿಗೆ ಗೆಲ್ತಾರೆ ಅಂತ? ಅವರೇ ಗೆಲ್ಲೋದು. ಯಾಕೆ ಅಷ್ಟು ಇಷ್ಟ ಆಗ್ತಾರೆ? ಬರೀ ಎಂಟರ್ಟೈನ್ಮೆಂಟ್ ಅಂತಾರೆ? ಎಂಟರ್ಟೈನ್ಮೆಂಟ್ ಬೇರೆ, ಸ್ವಲ್ಪ ಅವು ಹಳ್ಳಿಯಿಂದ ಬಂದಾನೆ, ಒಳ್ಳೆ ಟ್ಯಾಲೆಂಟ್ ಇದೆ, ಅದ್ರ ಸಲುವಾಗಿ ಅವ್ನು ಗೆಲ್ಲಬೇಕು. ಅದ್ರ ಸಲುವಾಗಿ ಯಾವತ್ತು ಅನ್ಸುತ್ತೆ ಇರಿಟೇಷನ್ ಅಂತ? ಇಲ್ಲ ಅವ್ನು ಮಾಡಲ್ಲ, ಬರೀ ಕಾಮಿಡಿ ನಗು ಬರ್ತಾವೆ. ಅದು ಇಷ್ಟ ಆಗುತ್ತೆ. ಅಲ್ಲ, ಯಾವನೇನು ಮಾಡಿದ್ರು ಇಷ್ಟ ಆಗುತ್ತೆ.